ಹಾಯ್ ನಮಸ್ಕಾರ ಎಲ್ಲರಿಗೂ. ಬೆಳಗ್ಗೆ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಇರೋದ್ರಿಂದ ಪೂಜೆಗೆ ಹೂವು ಹಣ್ಣು ವೀಳ್ಯದೆಲೆ ಎಲ್ಲ ಬೇಕಾಗಿದ್ದರಿಂದ ನಾನು ಸ್ವಲ್ಪ ಮಾರ್ಕೆಟ್ಗೆ ಹೋಗಬೇಕಾಯಿತು. ನಾನು ಸ್ವಲ್ಪ ನನ್ನ ಮಗನ ಕರ್ಕೊಂಡು ಹಾಗೆ ಮಾರ್ಕೆಟಿಗೆ ಬಂದೆ. ಹೂವಿನ ರೇಟು ಎಷ್ಟು ಗಗನಕ್ಕೆ ಹೋಗಿದೆ ಅಂತಂದರೆ ಏನು ಕೂಡ ಮಾತಾಡ್ಸೋಕ್ಕಾಗಲ್ಲ, ಅಷ್ಟು ಗಗನಕ್ಕೆ ಹೋಗಿದೆ. ನಾನು ಕಾಮನ್ನಾಗಿ ಯಾವಾಗ್ಲೂ ತರೋ ಅಂಥದ್ದು ಪೂಜೆಗೆ ಕಣಗ್ಲು ಹೂವು ಹಾಗೆ ಮಲ್ಲಿಗೆ ಹೂವು ಈ ಥರ ಎಲ್ಲ ಸೀಸನ್ ವೈಸು ಇರುತ್ತಲ್ಲ ಅಂಥ ಹೂಗಳನ್ನ ತೊಗೊಂಬರ್ತೀನಿ. ಶಾವಂತಿಗೆ ಹೂವು ರೆಗ್ಯುಲರಾಗಿ ಎಲ್ಲ ಕಡೆ ಎಲ್ಲ ಸೀಸನಲ್ಲೂ ಸಿಗ್ತಾ ಇರುತ್ತೆ. ಹಾಗೆ ಮಾರು ಕೂಡ ನೋಡ್ತಾ ಇರ್ಬೋದು, 150-200 ರೂಪಾಯಿ ಈ ಥರ ಹೇಳ್ತಾ ಇರ್ತಾರೆ ಮಾರು. ನನಗೆ ಶಾವಂತಿಗೆಯಲ್ಲಿ ಒಂದು ಸ್ವಲ್ಪ ನಾಟಿ ಶಾವಂತಿಗೆ ತುಂಬಾ ಇಷ್ಟ ಆಗುತ್ತೆ. ಬೆಳಗ್ಗೆ ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಎಲ್ಲ ಮನೆಯೇ ಮಾಡಬೇಕಾಗುತ್ತಲ್ಲ, ಹಾಗಾಗಿ ಎಲ್ಲ ಸ್ವಲ್ಪ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಕ್ವಾಲಿಟಿ ವೈಸ್ನ ನೋಡ್ತೀನಿ. ನನಗೆ ಸ್ವಲ್ಪ ಬಾಡಿರೋದು ಅಂಥವೆಲ್ಲ ಇಷ್ಟ ಆಗಲ್ಲ. ದೇವ್ರಿಗೆ ಹಾಕೋದ್ರಲ್ಲಿ ನನಗೆ ಕಂಜೂಸ್ ಬುದ್ಧಿ ಮಾಡೋಕ್ಕಂತೂ ಸ್ವಲ್ಪನೂ ಇಷ್ಟ ಆಗಲ್ಲ. ನಾನು ಸ್ವಲ್ಪ ಯಾವಾಗೂ ಸ್ವಲ್ಪ ಚೆನ್ನಾಗಿರೋದೇ ನೋಡಿಕೊಂಡು ತೊಗೊಳ್ತಾ ಇರ್ತೀನಿ. ಹಾಗೆ ಇಲ್ಲಿ ಬಂದು ಬಾಳೆಹಣ್ಣು ಕೂಡ ತೊಗೊತೀನಿ. ನಾನು ರೆಗ್ಯುಲರಾಗಿ ತೊಗೊಳೋ ಅಂಥದ್ದು ಹಣ್ಣಂಗಡಿಲಿ ಇಲ್ಲೇ ಜಾಸ್ತಿ ಆಲ್ಮೋಸ್ಟ್ ತೊಗೊತಾ ಇರ್ತೀನಿ ನಾನು. ಹಾಗೆ ಇಲ್ಲಿ ಎಲ್ಲ ಫ್ರೂಟ್ಸು ಮನೇಲಿರೋದ್ರಿಂದ ಬಾಳೆಹಣ್ಣು ಮಾತ್ರ ದೇವ್ರಿಗೆ ಇಡಬೇಕಾಯಿತು. ಹಾಗೆ ನನ್ನ ಮಗ ತಲೆ ತಿಂತಾಯಿದ್ದ, ಇಲ್ಲಂತೂ ಒಂದು ದ್ರಾಕ್ಷಿ ಹಣ್ಣು ಬೇಕು 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 ಅಂತ. ಅಲ್ಲಿ ಬಂದಾಗ ಪಾಪ ಒಂದು ಕಿತ್ಕೊಂಡು ತಿಂದ್ರೂ ಅವರೇನು ಕೇಳಲ್ಲ, ಹಾಗೆ ಇದು ಮಾಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಬ್ರಹ್ಮದಂಡೆ ಅಂಕಾಲೆ ಕಡ್ಡಿ ಎಲ್ಲನೂ ತೊಗೊಂಡು ಹಾಗೆ ವೀಳ್ಯದೆಲೆನೂ ಕೂಡ ತೊಗೊಬೇಕಾಯಿತು. ತೊಗೊಂಡು ಇಲ್ಲಿ ನನ್ನ ಮಗ ನೋಡಿ ಎಷ್ಟು ತೀಟೆ ಮಾಡ್ತಾಯಿದ್ದೆ, ನಾನು ನೋಡೇ ಇರಲಿಲ್ಲ ಇದನ್ನು. ಹಾಗೆ ಇಲ್ಲಿ ಕೂಡ ವೀಳ್ಯದೆಲೆನ ತೊಗೊಂಡು ನಾನು ಕೂಡ ಮನೆಗೆ ವಾಪಸ್ ಹೋಗ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.